ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾಬ್ಸ್ ಬೈಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು NTPCಯಲ್ಲಿ ಇರುವಂತಹ ಅಸಿಸ್ಟೆಂಟ್ ಕೆಮಿಸ್ಟ್ ಟ್ರೈನಿ ಹುದ್ದೆ ಬಗ್ಗೆ ಈ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, NTPC ಲಿಮಿಟೆಡ್ ಇಲ್ಲಿ ನೋಡ್ಬೋದು ನೀವು. ಭಾರತದ್ದು ಅತಿ ದೊಡ್ಡ ಸಮಗ್ರ ವಿದ್ಯುತ್ ಉತ್ಪಾದನಾ ಸಂಸ್ಥೆಯಾಗಿದೆ. ಅಂದರೆ ದೇಶದ ವಿವಿಧ ವಿದ್ಯುತ್ ಉತ್ಪಾದನಾ ಮೌಲ್ಯ ಸರಪಳಿಯ ಎಲ್ಲ ಹಂತಗಳಲ್ಲೂ ತನ್ನ ಬಲಿಷ್ಠ ಉಪಸ್ಥಿತಿಯನ್ನು ಹೊಂದಿದೆ. ಉತ್ತಮ ಶೈಕ್ಷಣಿಕ ಸಾಧನೆ ಹೊಂದಿರುವಂತಹ ಉತ್ಸಾಹಿ ಮತ್ತು ಪ್ರತಿಭಾವಂತ ಯುವ ವೃತ್ತಿಪರರನ್ನು ಅಂದರೆ ಅಸಿಸ್ಟೆಂಟ್ ಕೆಮಿಸ್ಟ್ ಟ್ರೈನಿ ಆ್ಯಕ್ಟ್ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ಹುದ್ದೆಯ ವಿವರ ಬಗ್ಗೆ ನೋಡೋದಾದರೆ, ಹುದ್ದೆಯ ಹೆಸರು ಅಸಿಸ್ಟೆಂಟ್ ಕೆಮಿಸ್ಟ್ರಿ ಟ್ರೈನಿ ಆ್ಯಕ್ಟ್. 40 ಹುದ್ದೆಗಳು ಖಾಲಿ ಇರುವಂಥದ್ದು. ಎಜುಕೇಷನ್ ಕ್ವಾಲಿಫಿಕೇಷನ್ ಮಾನ್ಯತೆ ಪಡೆದಂತಹ ಭಾರತೀಯ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ವಿಷಯದಲ್ಲಿ ನಿಯಮಿತ ಅಂದರೆ ರೆಗ್ಯುಲರ್ ಅಥವಾ ಫುಲ್ ಟೈಮು MSc ಪದವಿಯನ್ನು ಹೊಂದಿರಬೇಕು. ಇನ್ನು ಸಾಮಾನ್ಯ EWS ಮತ್ತು OBC ಅಭ್ಯರ್ಥಿಗಳಿಗೆ ಒಟ್ಟು ಕನಿಷ್ಠ ಅಂದರೆ 60% ಮಾರ್ಕ್ಸ್ ತಗೊಂಡು ಪಾಸ್ ಆಗಿರಬೇಕು. ಇನ್ನು SC ST PWD ಅಭ್ಯರ್ಥಿಗಳು ಉತ್ತೀರ್ಣ ಅಂಕಗಳನ್ನು ಪಡೆದರೆ ಅರ್ಜಿ ಸಲ್ಲಿಸಲು ಅರ್ಹರು ಅಂತ ಕೊಟ್ಟಿದ್ದಾರೆ. ಇನ್ನು 31/7/2026 ಒಳಗಡೆ ಅಂತಿಮ ವರ್ಷದ ಸೆಮಿಸ್ಟರ್ ಫಲಿತಾಂಶ ನಿರೀಕ್ಷಿಸುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಇನ್ನು ಏಜ್ ಲಿಮಿಟ್ ನೋಡೋದಾದರೆ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಗರಿಷ್ಠ ಅಂದರೆ 27 ವರ್ಷ ಕಂಪ್ಲೀಟ್ ಆಗಿರಬೇಕು. SC ST OBC PWD ಮಾಜಿ ಸೈನಿಕರಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ ಇದೆ. ಇನ್ನು ಸ್ಯಾಲ್ರಿ ಬಗ್ಗೆ ನೋಡೋದಾದರೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ 30,000ದಿಂದ 1,20,000 ತನಕ ವೇತನ ಶ್ರೇಣಿ ಇರುತ್ತೆ. ಈ ಗ್ರೇಡಲ್ಲಿ ಇರುತ್ತೆ, ಇದು ನೇಮಕ ಮಾಡಲಾಗುತ್ತೆ. ಮೂಲ ವೇತನ 30,000 ಇರುತ್ತೆ. ಇದಲ್ಲದೆ DA ಅಂದರೆ ತುಟ್ಟಿ ಭತ್ಯೆ ಇರ್ಬೋದು ಅಥವಾ ಇತರೆ ಭತ್ಯೆಗಳು, ಸೌಲಭ್ಯಗಳು ಮತ್ತು ನಿವೃತ್ತಿ ಪ್ರಯೋಜನಗಳು ಸಂಸ್ಥೆಯ ನಿಯಮಾನುಸಾರ ತರಬೇತಿ ಅವಧಿಯಲ್ಲಿ ಹಾಗೂ ನಂತರವೂ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ವರ್ಗವಾರು ಹುದ್ದೆಗಳ ವಿವರ ನೋಡೋದಾದರೆ, ಹುದ್ದೆಗಳು ಅನ್ರಿಸರ್ವ್ಡ್ ಪೋಸ್ಟು ಟೋಟಲ್ 17 ಪೋಸ್ಟ್ ಇದೆ. ಇನ್ನು EWS 4 ಇದೆ. ಇನ್ನು OBC 10 ಇದೆ. ಇನ್ನು SC 6, ST 3 ಟೋಟಲ್ 40 ಪೋಸ್ಟು ಅಂದರೆ 40 ಹುದ್ದೆಗಳಿಗೆ ಇರುವಂಥದ್ದು. ಸೂಚನೆ: ಪ್ರಸ್ತುತ ಇರುವ ರೋಸ್ಟರ್ ಸ್ಥಾನಗಳ ಆಧಾರದ ಮೇಲೆ ಹುದ್ದೆಗಳ ಸಂಖ್ಯೆಯನ್ನು ಅಂದಾಜಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಇನ್ನು ಹೆಲ್ತ್ ಆರೋಗ್ಯ ನೇಮಕಾತಿಗೆ ಮೊದಲು ಅಭ್ಯರ್ಥಿಗಳು NTPC ವೈದ್ಯಕೀಯ ಮಂಡಳಿ ಅಥವಾ ವೈದ್ಯರಿಂದ ವೈದ್ಯಕೀಯ ಪರೀಕ್ಷೆಗೆ ಒಳಪಡಬೇಕು. ಅವರ ನಿರ್ಧಾರವೇ ಅಂತಿಮ ಹಾಗೂ ಬದ್ಧವಾಗಿರುತ್ತದೆ. ನಿಗದಿತ ಆರೋಗ್ಯ ಮಾನದಂಡಗಳಲ್ಲಿ ಯಾವುದೇ ಸಡಿಲಿಕೆ ಇರುವುದಿಲ್ಲ. ವೈದ್ಯಕೀಯ ಮಾನದಂಡಗಳ ವಿವರಗಳು careers.ntpc.co.in ಈ ವೆಬ್ಸೈಟಲ್ಲಿ ಲಭ್ಯವಿದೆ. ಆದ್ದರಿಂದ ಅರ್ಜಿ ಸಲ್ಲಿಸುವ ಮೊದಲು ಎಲ್ಲ ಅಭ್ಯರ್ಥಿಗಳು ವೈದ್ಯಕೀಯ ಮಾನದಂಡಗಳನ್ನು ಪರಿಶೀಲಿಸುವುದು ಸೂಕ್ತ. ಹಾಗಾಗಿ ಈ ವೆಬ್ಸೈಟ್ ಏನಿದೆ ಇಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವು ಯಾವ ರೀತಿ ಇರುತ್ತೆ ಇದು ವೈದ್ಯಕೀಯ ಪರೀಕ್ಷೆ ಅಂತ. ಇನ್ನು ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆ, ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಾದರೆ, ಅರ್ಹ ಅಭ್ಯರ್ಥಿಗಳು ಅಖಿಲ ಭಾರತ ಮಟ್ಟದ ಆನ್ಲೈನ್ ಆಯ್ಕೆ ಪರೀಕ್ಷೆಗೆ ಹಾಜರಾಗಬೇಕು. ವರ್ಗವಾರು ಮೆರಿಟ್ ಮತ್ತು ಹುದ್ದೆಗಳ ಸಂಖ್ಯೆಯನ್ನು ಆಧರಿಸಿ ಅಭ್ಯರ್ಥಿಗಳನ್ನು ದಾಖಲೆ ಪರಿಶೀಲನೆ ಅಥವಾ ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಇನ್ನು ಪರೀಕ್ಷೆಯಲ್ಲಿ 2 ಭಾಗ ಇರುತ್ತೆ. ಒಂದು ವಿಷಯ ಜ್ಞಾನ ಪರೀಕ್ಷೆ ಅಂದರೆ ಸಬ್ಜೆಕ್ಟ್ ನಾಲೆಡ್ಜ್ ಟೆಸ್ಟ್ ಆ್ಯಂಡ್ ಕಾರ್ಯನಿರ್ವಾಹಕ ಸಾಮರ್ಥ್ಯ ಪರೀಕ್ಷೆ ಎಕ್ಸಿಕ್ಯೂಟಿವ್ ಆಪ್ಟಿಟ್ಯೂಡ್ ಟೆಸ್ಟ್. ಅಭ್ಯರ್ಥಿಗಳು 2 ಭಾಗಗಳಲ್ಲಿ ಪ್ರತ್ಯೇಕವಾಗಿ ಉತ್ತೀರ್ಣವಾಗಬೇಕು. ಇನ್ನು ನೇಮಕಾತಿ ಸ್ಥಳ ಮತ್ತು ಸೇವಾ ಬಾಂಡ್ ಇದೆ, ಪ್ಲೇಸ್ಮೆಂಟ್ ಆ್ಯಂಡ್ ಸರ್ವಿಸ್ ಬಾಂಡು. ಆಯ್ಕೆಯಾದ ಅಭ್ಯರ್ಥಿಗಳು ವಿವಿಧ ಸ್ಥಳಗಳಲ್ಲಿ 1 ವರ್ಷದ ತರಬೇತಿಗೆ ಒಳಪಡುತ್ತಾರೆ. ತರಬೇತಿ ಪೂರ್ಣಗೊಂಡ ನಂತರ ಅಂತಿಮ ನಿಯೋಜನೆ ಸ್ಥಳವನ್ನು ನಿರ್ಧರಿಸಲಾಗುತ್ತದೆ. NTPCಯ ಯಾವುದೇ ಸ್ಟೇಷನ್ ಮತ್ತು ಪ್ರಾಜೆಕ್ಟ್ ಜಂಟಿ ಉದ್ದಿಮೆ ಅಂಗಸಂಸ್ಥೆಯಲ್ಲಿ ನೇಮಕಾತಿ ಮಾಡಬಹುದು. ಎಲ್ಲ ಹುದ್ದೆಗಳು ಆಡಳಿತ ವಿವೇಚನೆಯಂತೆ ವರ್ಗಾವಣೆಗೆ ಒಳಪಟ್ಟಿರುತ್ತದೆ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಸಾಮಾನ್ಯ ಅಥವಾ EWS OBC ವರ್ಗದ ಅಭ್ಯರ್ಥಿಗಳು 2.5 ಲಕ್ಷದ ಮೊತ್ತದ ಸೇವಾ ಬಾಂಡ್ಗೆ ಸಹಿ ಮಾಡಬೇಕು. SC ST PWD ಅಭ್ಯರ್ಥಿಗಳಿಗೆ ಈ ಮೊತ್ತ ಅಂದರೆ 1,25,000 ಆಗಿರುತ್ತದೆ. 1 ವರ್ಷದ ತರಬೇತಿ ಅವಧಿಯಲ್ಲಿ ಅಂದರೆ ಯಶಸ್ವಿ ಪೂರ್ಣಗೊಂಡ ನಂತರ ಕನಿಷ್ಠ 3 ವರ್ಷಗಳ ಕಾಲ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಕೆಲವೊಂದು ಜನರಲ್ ಕಂಡೀಷನ್ಸ್ ಇದೆ. ಅರ್ಜಿ ಸಲ್ಲಿಸಲು ಭಾರತೀಯ ನಾಗರಿಕರು ಮಾತ್ರ ಅರ್ಹರಾಗಿರ್ತಾರೆ. ಎಲ್ಲ ವಿದ್ಯಾರ್ಹತೆಗಳು ಭಾರತದಲ್ಲಿ ಮಾನ್ಯತೆ ಪಡೆದ ಹಾಗೂ ಅನುಮೋದಿತ
ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಗಳಿಂದ ಪಡೆದಿರಬೇಕು. ವಯಸ್ಸು, ವಿದ್ಯಾರ್ಹತೆ ಮೊದಲಾದ ಎಲ್ಲ ಲೆಕ್ಕಾಚಾರಗಳನ್ನು ಜಾಹೀರಾತಿನಲ್ಲಿ ಉಲ್ಲೇಖಿಸಿರುವ ಆನ್ಲೈನ್ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದ ಅನ್ವಯ ಮಾಡಲಾಗುತ್ತದೆ. ಅಂತಿಮ ಫಲಿತಾಂಶ ಪ್ರಕಟವಾದ ದಿನಾಂಕ ಮತ್ತು ಅಂತಿಮ ಸೆಮಿಸ್ಟರ್ ಅಂಕಪಟ್ಟಿ ನೀಡಿದ ದಿನಾಂಕವೇ ವಿದ್ಯಾರ್ಹತೆ ಪಡೆದ ದಿನಾಂಕವೆಂದು ಪರಿಗಣಿಸಲಾಗುತ್ತದೆ. ಇದರಲ್ಲಿ ಯಾವುದೇ ಸಡಿಲಿಕೆ ಇರುವುದಿಲ್ಲ. 31/7/2026 ಒಳಗಡೆ ಫಲಿತಾಂಶ ನಿರೀಕ್ಷಿಸುತ್ತಿರುವ ಅಂತಿಮ ವರ್ಷದ ಅಥವಾ ಸೆಮಿಸ್ಟರ್ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆದರೆ 31/7/2026 ಒಳಗಡೆ ಅಂತಿಮ ಅಂಕಪಟ್ಟಿ ಅಥವಾ ತಾತ್ಕಾಲಿಕ ಪದವಿ ಪ್ರಮಾಣಪತ್ರ, ಕೋರ್ಸ್ ಪೂರ್ಣಗೊಳಿಸುವ ಪ್ರಮಾಣಪತ್ರವನ್ನು ಅಗತ್ಯ ಶೇಕಡಾವಾರು ಅಂಕಗಳೊಂದಿಗೆ ಸಲ್ಲಿಸಲು ಸಾಧ್ಯವಾಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿಕೊಂಡು ಅರ್ಜಿ ಸಲ್ಲಿಸಿ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಆಯ್ಕೆ ಪರೀಕ್ಷಾ ಕೇಂದ್ರಗಳನ್ನು ಅಥವಾ ನಗರವನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದರ ನಿರ್ದಿಷ್ಟ ಪ್ರದೇಶದಲ್ಲಿ ಅಭ್ಯರ್ಥಿಗಳ ಸಂಖ್ಯೆಯನ್ನು ಅವಲಂಬಿಸಿ ಯಾವುದೇ ಪರೀಕ್ಷಾ ಕೇಂದ್ರವನ್ನು ಸೇರಿಸುವ ಅಥವಾ ರದ್ದುಗೊಳಿಸುವ ಹಕ್ಕು NTPCಗೆ ಇರುತ್ತೆ ಅಂತ ತಿಳಿಸಿದ್ದಾರೆ. ಆನ್ಲೈನ್ ಅರ್ಜಿಯಲ್ಲಿ ಒಮ್ಮೆ ನಮೂದಿಸಿದ SC ST OBC PWD ವರ್ಗವನ್ನು ನಂತರ ಬದಲಾಯಿಸಲು ಅವಕಾಶ ಇರುವುದಿಲ್ಲ. ಬೇರೆ ಯಾವುದೇ ವರ್ಗದ ಸೌಲಭ್ಯವನ್ನು ನಂತರ ನೀಡಲಾಗುವುದಿಲ್ಲ. ಮೀಸಲಾತಿ ಕೇಳುವ ಅಭ್ಯರ್ಥಿಗಳು ಭಾರತ ಸರ್ಕಾರದ ಇತ್ತೀಚಿನ ನಿಯಮಾವಳಿಗಳ ಪ್ರಕಾರ ಸಮರ್ಥ ಪ್ರಾಧಿಕಾರದಿಂದ ನೀಡಲಾದ ಮಾನ್ಯ EWS OBC SC ST ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಹುದ್ದೆಗಳಿಗೆ ಮೀಸಲಾತಿ ಇರುವಲ್ಲಿ SC ST ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನಾನು ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನೀವು ನೋಟಿಫಿಕೇಶನ್ನ ಓದ್ಕೊಳ್ಳಿ, ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಗ್ಗೆ ನೋಡೋದಾದರೆ, ಅಭ್ಯರ್ಥಿಗಳು ತಮ್ಮ ಮಾನ್ಯವಾದ ಇಮೇಲ್ ID ವ್ಯಾಲಿಡ್ ಆಗಿರುವಂಥ ಇಮೇಲ್ ಐಡಿಯನ್ನು ಬಳಸ್ಕೊಂಡು career.ntpc.co.in ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಥವಾ ನಿಮ್ಮದೊಂದು ಇಮೇಲ್ ID ಇರಬೇಕು, ಮತ್ತೊಂದು ಮೊಬೈಲ್ ನಂಬರ್, ಆ್ಯಕ್ಟಿವ್ ಆಗಿರುವಂತಹ ಮೊಬೈಲ್ ನಂಬರನ್ನು ಹೊಂದಿರಬೇಕು. ಎಲ್ಲ ಮಾಹಿತಿಗಳನ್ನು ಇಮೇಲ್ ಮೂಲಕನೇ ಅವರು ಕಳಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವಾಗಲೇ ಎಲ್ಲ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ಎಕ್ಸಾಮ್ ಫೀಸ್ ಎಷ್ಟಿದೆ ಅಂತೇಳಿ ನೋಡೋದಾದರೆ, ಅರ್ಜಿ ಶುಲ್ಕ ಜನರಲ್ EWS OBC ಅಭ್ಯರ್ಥಿಗಳಿಗೆ 500 ರೂಪೀಸ್ ಇರುತ್ತೆ. ಇದು ನಾನ್ ರೀಫಂಡೇಬಲ್, ಅಂದರೆ ಯಾವುದೇ ರೀತಿ ಮರುಪಾವತಿ ಆಗೋದಿಲ್ಲ. ಇನ್ನು SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಪಾವತಿಸುವ ಅಗತ್ಯವಿಲ್ಲ ಅಂತ ತಿಳಿಸಿದ್ದಾರೆ. ಅರ್ಜಿ ಶುಲ್ಕವನ್ನು ಆನ್ಲೈನ್ ಅಥವಾ ಆಫ್ಲೈನ್ 2 ವಿಧಾನದಲ್ಲಿ ಕೂಡ ಪಾವತಿಸಬಹುದು ಅಂತ ತಿಳಿಸಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ SBIದು ಖಾತೆ ಸಂಖ್ಯೆ ಕೊಟ್ಟಿದ್ದಾರೆ, ಇಲ್ಲಿ ಅಕೌಂಟ್ ನಂಬರು ನ್ಯೂ ಡೆಲ್ಲಿ. ಇದರ ಮೂಲಕ ಅಭ್ಯರ್ಥಿಗಳು ಅರ್ಜಿ ಪೋರ್ಟಲ್ನಲ್ಲಿ ಲಭ್ಯ ಇರುವ ಪೇ-ಇನ್ ಸ್ಲಿಪ್ಪನ್ನು ಮುದ್ರಿಸಿ ಹತ್ತಿರದ SBI ಶಾಖೆಗೆ ಹೋಗಿ ಶುಲ್ಕವನ್ನು ಪಾವತಿಸಬೇಕು. ಇನ್ನು ಹಣ ಸ್ವೀಕರಿಸಿದ ನಂತರ ಬ್ಯಾಂಕ್ ಯುನಿಕ್ ಜರ್ನಲ್ ನಂಬರ್ ಹಾಗೂ ಬ್ರಾಂಚ್ ಕೋಡನ್ನು ನೀಡ್ತಾರೆ. ಈ ಜರ್ನಲ್ ನಂಬರನ್ನು, ಬ್ರಾಂಚ್ ಕೋಡನ್ನು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ತಪ್ಪು ಖಾತೆಗೆ ಶುಲ್ಕ ಜಮೆಯಾದರೆ ಅದರ ಹೊಣೆಗಾರಿಕೆಯನ್ನು NTPC ವಹಿಸುವುದಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ಆನ್ಲೈನ್ ಮೂಲಕ ಪಾವತಿಗೆ ಅಭ್ಯರ್ಥಿಗಳು ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಮೂಲಕನೂ ಕೂಡ ಅರ್ಜಿಯನ್ನು ಶುಲ್ಕವನ್ನು ಪಾವತಿಸಬಹುದು. ಈ ಆಯ್ಕೆಯು ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ಲಭ್ಯವಿರುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಆನ್ಲೈನಲ್ಲಿ ಅರ್ಜಿ ಪ್ರಾರಂಭವಾದ ದಿನಾಂಕ 26/6/2026 ಜೂನ್ 26ರಂದು ಪ್ರಾರಂಭವಾಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 10ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಪೇಮೆಂಟ್ ಕೂಡ ಮಾಡಲಿಕ್ಕೆ ಅವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಇದರ ವೆಬ್ಸೈಟ್ ಲಿಂಕ್ ಏನಿದೆ ಇದನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅಪ್ಲೈ ಮಾಡುವ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು NTPCಯಲ್ಲಿ ಇರುವಂತಹ ಅಸಿಸ್ಟೆಂಟ್ ಕೆಮಿಸ್ಟ್ ಪೋಸ್ಟ್ ಹುದ್ದೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಎಲಿಜಿಬಲ್ ಇದ್ದು ನಿಮಗೇನಾದರೂ ಆಸಕ್ತಿ ಇದ್ದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ, ಹಾಗೆಯೇ ಈ ವಿಡಿಯೋದ ಅಗತ್ಯತೆ ಯಾರಿಗೆ ಇದೆಯೋ ಅವರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.